ಇಷ್ಟತ್ತಾದ್ರೂ ರೂಮ್ ಬಿಟ್ಟು ಬರ್ತಾನೆ ಇಲ್ಲಲ್ಲ. ಇವ್ರು ಹಿಂಗೆ ಹೆದ್ರಕೊಂಡು ರೂಮ್ ಹೊಕ್ಕೊಂಡು ಕೂತ್ಕೊಂಡ್ರೆ ಅಂದ್ರೆ ಅಷ್ಟೇ, ಮನೆಯಾಗಿರೋರು ಎಲ್ರಿಗೂ ಅನುಮಾನ ಬಂದು ನಾವೇನೇ ಹೇಳೋದು ಬೇಡ, ಎಲ್ಲ ಅವರ ಕಂಡು ಹಿಡ್ದು ಅವರ ತಿಳ್ಕೊಂಡ್ಬಿಡ್ತಾರೆ. ಒಂದು ಪ್ರಾಬ್ಲಮನ್ನು ಫೇಸ್ ಮಾಡೋದು ಗೊತ್ತಿಲ್ಲ. ದೇವ್ರೇ, ಅದು ನಮ್ಮ ಡ್ಯಾಡಿ ಮಮ್ಮಿ ಅಂದು ಇವಾಗಲೇ ಊರಿಗೆ ಹೋಗ್ಬೇಕಾ? ಅಬ್ಬ ಬಂದ್ರೆ ಯಾಕೋ, ಅಪ್ಪ ಪುಣ್ಯ ಬಂದ್ರಲ್ಲ ಅಂತೂ ಇಂತು. ಬರ್ರಿ ಕುತ್ಕೊಬರ್ರಿ, ನಿಮ್ಗೆ ಚಾ ಏನಾದರೂ ಮಾಡ್ಕೊಂಬರಲ್ಲ? ಏನು ಬೇಡ ಕವಿತಾ, ಆರಾಮಾಗಿ ಒಂದು ಸ್ವಲ್ಪ ತಕ್ಷಣ ಇಲ್ಲಿ ಕೂತ್ಕೊಂಡು ಆಮೇಲೆ ಹೋದ್ರಾಯ್ತು ರೂಮಲ್ಲಿ. ನನಗೆ ಯಾಕೋ ಇಲ್ಲಿ ಭಾಳ ಹೊತ್ತಿರೋದಕ್ಕೂ ಇಷ್ಟನೇ ಆಗ್ತಾಯಿಲ್ಲ. ಸರಿ, ಒಂದು 10 ನಿಮಿಷ ಆರಾಮಾಗಿ ಕೂತ್ಕೊಂಡು ಮಾತಾಡಿ ಆಮೇಲೆ ಹೋಗಂತ್ರಂತ, ಸರಿನಾ? ಸರಿ ಆಯಿತು. ರಾಜು ಅವರೇ, ಟಿ ವಿ ಏನಾದರೂ ಹಚ್ಚಲಾ? ಬೇಡ ಕವಿತಾ, ಟಿ ವಿ ಏನು ಬೇಡ. ಏನು ರಾಜು ಅವರೇ, ಏನಾದರೂ ಮಾಡಿದ್ರಾಯ್ತು. ನೀವು ಈ ನಮ್ಮನೆ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರಂದ್ರೆ ಮನೆಯಲ್ಲಿರೋರು ಎಲ್ಲರೂ ಬಂದು ನಿಮಗೆ ಕೇಳ್ತಾರೆ, ಏನಾಯಿತು 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 ಅಂತ. ಒಂದು ಸ್ವಲ್ಪ ಸುಮ್ಮನೆ ಇರಿ, ಆರಾಮ್ ನಕ್ಕೊಂತ ಇರ್ರಿ. ನನ್ನ ಕಷ್ಟ ನನಗೆ ಗೊತ್ತು. ಈ ಜಾಬ್ ಏನಾದರೂ ಹೋದ್ರೆ ಅಯ್ಯೋ ದೇವ್ರೇ, ನನ್ನ ಕತೆ ಹೆಂಗಪ್ಪ ಅಂತ ನನಗೆ ಚಿಂತೆ ಹತ್ತೈತಿ. ಅದು ಅಲ್ಲ, ಇನ್ನೂ ಒಂದು ಡೀಲ್ ಬರೋದಿದೆ ದೊಡ್ಡದು ಬಿಸ್ನೆಸ್ಸಿಂದು. ಅದು ಎಲ್ಲನೂ ಫ್ಲಾಪ್ ಆಗುತ್ತೆ ಗೊತ್ತಾ. ಹಲೋ, ಎಕ್ಸ್ಕ್ಯೂಸ್ ಮೀ, ಮನೆಯಲ್ಲಿ ಯಾರಾದರೂ ಇದ್ದೀರಾ? ಯಾರಪ್ಪ ಇದು? ಇವರಂತೂ ನಮ್ಮ ರಿಲೇಷನ್ ಅಂತೂ ಅಲ್ಲ. ನಿಮ್ಮ ರಿಲೇಷನ್ ಏನಾದರೂ ಅದಾರನ್ರಿ ಇವರು? ಇಲ್ಲ ಬಿಡು ಕವಿತಾ, ನಮ್ಮ ರಿಲೇಷನು ಅಲ್ಲ ಇವರು. ಹಲೋ ಮ್ಯಾಮ್, ಯಾರು ಬೇಕಾಗಿತ್ತು ನಿಮಗೆ? ಅದು ಮ್ಯಾಮ್, ಒಂದು ನಿಮಿಷ ಮಾತಾಡಬೇಕಾಗಿತ್ತು, ಒಳಗಡೆ ಬರ್ಬೋದಾ? ಹಾಂ ಬರ್ರಿ ಒಳಗಡೆ. ಸಾರಿ, ಏನು ತಿಳ್ಕೊಬೇಡ್ರಿ, ಅಂದಂಗೆ ನೀವು ಯಾರು ಅಂತ ಗೊತ್ತಾಗಲಿಲ್ಲ. ಹಾಂ ಹೇಳ್ತೀನಿ ಮ್ಯಾಮ್, ಇದು ಲಲಿತಾ ಮತ್ತು ಸವಿತಾ ಅಂತ ಇದ್ದಾರಲ್ಲ, ಟೇಲರಿಂಗ್ ಮಾಡ್ತಾರಲ್ಲ, ಅವ್ರ ಮನೆಯೇ ತಾನೆ? ಓ, ಅವರಿಬ್ಬರನ್ನು ಕೇಳ್ಕೊಂಡು ಬಂದಿದ್ದೀರಾ? ಮೇಡಮ್, ಇದು ಅವ್ರ ಮನೆ ಅಲ್ಲ, ಅವರು ಈ ಮನೆಯಲ್ಲಿ ಸೊಸೆಂದ್ರಾಗಿ ಇದ್ದಾರೆ ಅಷ್ಟೇ. ಓ ಹೌದಾ ಮ್ಯಾಮ್, ಸರಿ, ಒಂದು ಸ್ವಲ್ಪ ಅವ್ರನ್ನ ಕರಿತೀರಾ ಮ್ಯಾಮ್? ಅವ್ರ ಜೊತೆ ಒಂಚೂರು ಮಾತಾಡೋದಿದೆ. ಹಾಂ ಕರಿತೀನಿ ರೀ. ಏ ಲಲಿತಾ, ಸವಿತಾ, ನಿಮ್ಮ ನೋಡ್ಕೊಂಡು ಯಾರೋ ಬಂದಿದ್ದಾರೆ ನೋಡಿ ಇಲ್ಲಿ. ಹಾಂ ಬಂದೆ. ಲಲಿತಾ, ಯಾರೋ ಬಂದಿದ್ದಾರಂತ ಬಾ ನಮಗೆ ಕೇಳ್ಕೊಂಡು. ನಮ್ಮ ತಲೆನೋವೇ ನಮ್ಗೆ ಜಾಸ್ತಿ ಆಗಿದೆ, ಅದರಲ್ಲಿ ಇವ್ರದ್ದು ಬೇರೆ ನಾಟಕ ನೋಡಬೇಕಿಲ್ಲಿ. ನಮಸ್ಕಾರ ಮೇಡಮರ. ನಮಸ್ಕಾರ ಸರ್. ಹಾಂ ರೀ ನಮಸ್ಕಾರ. ಅಂದಂಗೆ ಸವಿತಾ ಲಲಿತಾ ಅಂದರೆ ನೀವೇನಾ? ಹಾಂ ಹೌದು ರೀ ಮೇಡಮರ, ನಾನು ಸವಿತಾ, ಈಕಿ ಲಲಿತಾ ರೀ. ಕೂತ್ಕೋರಿ ಮೇಡಮರ, ಮೊದಲು ಕೂತ್ಕೋರಿ, ಆಮೇಲೆ ಮಾತಾಡಿದ್ರಂತೆ. ಓಕೆ, ಥ್ಯಾಂಕ್ ಯು ಮೇಡಮರ. ನಿಮ್ಗೆ ಚಹಾ ತರಂದೆ ಕಾಫಿ ತರಂದೆ ಏನು ಕುಡಿತೀರಿ ಹೇಳ್ರಿ? ಮೊದಲು ಬಂದವರು ಯಾರು ಏನು ಅಂತ ವಿಚಾರಿಸ್ಕೊ, ಆಮೇಲೆ ಉಪಚಾರ ಮಾಡಂತೆ ಅಂತ. ಕವಿತಾ, ಇದು ನಮಗೆ ಸಂಬಂಧಪಟ್ಟಿದ್ದ ವಿಷಯ, ತಾವು ಸುಮ್ಮನೆ ಇದ್ದರೆ ಅದೇ ದೊಡ್ಡ ಉಪಕಾರ ನಮ್ಗೆ. ಮೇಡಮರ, ನೀವು ಅವ್ರ ಮಾತು ಏನು ತಲೆ ಕೆಡಿಸ್ಕೋಬೇಡ್ರಿ. ಏನು ಕುಡಿತೀರಿ ಹೇಳ್ರಿ ಮೇಡಮರ? ಅಯ್ಯೋ ಏನು ಬೇಡ ಸವಿತಾ ಅವರೇ, ಏನು ಬೇಡ. ನಾವು ಜಸ್ಟ್ ಮನೆಯಲ್ಲಿ ಟೀ ಕಾಫಿ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀವಿ, ಅದೇನು ಬೇಡ. ಅಂದಂಗೆ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಯಿತು, ಅದಕ್ಕೋಸ್ಕರ ಬಂದಿದ್ವಿ. ಹೇಳ್ರಿ ಮೇಡಮರ, ಏನಂತಂದು? ಇವನು ನನ್ನ ತಮ್ಮ ಶಶಿ ಅಂತ, ಶಶಿಕುಮಾರ್, ನಾವು ಶಶಿ ಅಂತ ಕರಿತೀವಿ. ನನ್ನ ಹೆಸರು ಸಂಗೀತ ಅಂತ. ಓ ಹೌದನ್ರಿ ಮೇಡಮ್? ಹಾಂ ಚಲೋ ಆತ್ರಿ, ನಾನು ನಿಮ್ಮ ಹೆಸರು ಕೇಳೋದ ಮರ್ತು ಬಿಟ್ಟಿದ್ದೆ ನೋಡಿರಿ. ಅನ್ನಂಗೆ ನಮ್ಮಿಂದ ಏನಾಗಬೇಕಾಗಿತ್ತು? ಸವಿತಾ ಅವರೇ, ನೆಕ್ಸ್ಟ್ ವೀಕೆ ನನ್ನ ತಮ್ಮನ ಮ್ಯಾರೇಜ್ ಇದೆ. ಒಂದು ಸ್ವಲ್ಪ ಅರ್ಜೆಂಟಲ್ಲಿ ಮ್ಯಾರೇಜ್ ಎಲ್ಲ ಫಿಕ್ಸ್ ಆಗಿಬಿಟ್ಟಿದೆ. ಯಾಕಂದರೆ ನನ್ನ ತಮ್ಮ ಫಾರಿನ್ಗೆ ಹೋಗೋನಿದ್ದಾನೆ. ಅದು ಅಲ್ಲದೆ ಅವನಿಗೆ 1-2 ವೀಕ್ಸ್ ಅಷ್ಟೇ ರಜೆ ಕೊಟ್ಟಿರೋದು ಅವ್ರ ಆಫೀಸಲ್ಲಿ. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಮದುವೆನ ಬೇಗನೆ ಮಾಡ್ತಾಯಿದ್ದೀವಿ. ನಮ್ಮ ಮದುವೆ ನಾವು ಫುಲ್ ಗ್ರ್ಯಾಂಡಾಗಿಯೇ ಮಾಡ್ತಾಯಿದ್ದೀವಿ. ನಮ್ಮ ರಿಲೇಟಿವ್ಸು, ಆಮೇಲೆ ನಮ್ಮ ಫ್ರೆಂಡ್ ಸರ್ಕಲು, ನಮ್ಮದು ಆಫೀಸಿನ ಸರ್ಕಲ್ ಎಲ್ಲ ತುಂಬ ದೊಡ್ಡದಿದೆ. ನಮ್ಮ ಫ್ಯಾಮಿಲಿ ಸರ್ಕಲೇ ಸಿಕ್ಕಾಪಟ್ಟೆ ದೊಡ್ಡದಿದೆ. ನಮ್ಮದೊಂಥರ ಜಾಯಿಂಟ್ ಫ್ಯಾಮಿಲಿ ಥರ ಇದೆ. ಸೊ ನಾವು ಮದುವೆಗೆ ಎಲ್ಲರದ್ದು ಬಟ್ಟೆನ ಒಂದೇ ಕಡೆನ ಹೊಲಿಸ್ಬೇಕು ಅಂತ ಇದ್ದೀವಿ. ಅದಕ್ಕೋಸ್ಕರ ನಾವು ಆಶಾ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರೇನೋ ತವ್ರ ಮನೆಗೆ ಹೋಗಿದ್ದಾರಂತೆ. ಅವರು ಬರೋದು ಒಂದು 15 ಡೇಸ್ ಮೇಲೆ ಆಗುತ್ತಂದರು. ಆಮೇಲೆ ಅವರು ಸರಿತಾ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ಸರಿತಾ ಅವ್ರ ಜೊತೆ ಮಾತಾಡಿದ್ವಿ. ಆವಾಗ ಸರಿತಾ ಅವ್ರು ಹೇಳಿದರು, ನೀವಿಬ್ಬರು ಏನೋ ಬಟ್ಟೆ ಹೊಲಿತೀರಿ ಅಂತ ಅಂದರು. ಹಾಗಾಗಿ ನಿಮ್ಮನ್ನು ಮೀಟಾಗಿ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೀವು ಮ್ಯಾರೇಜ್ಗೆ ಸಂಬಂಧಪಟ್ಟಂಗೆ ಎಲ್ಲ ಥರ ಬಟ್ಟೆ ಎಲ್ಲ ಹೊಲಿಯೋದಕ್ಕೆ ಬರುತ್ತಾ ನಿಮಗೆ? ಲೆಹೆಂಗಾ, ಗಾಗ್ರಾ, ಬ್ಲೌಸು, ಆಮೇಲೆ ನಾವು ಇನ್ನೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಥೀಮ್ ಎಲ್ಲ ಇಟ್ಕೊಂಡಿದ್ದೀವಿ ಸಂಗೀತಕ್ಕೆ, ಆಮೇಲೆ ಅರಿಶಿನಕ್ಕೆ ಅಂತ. ಸೊ ನಾವು ಯಾವ ಥರ ಪ್ಯಾಟರ್ನ್ ಹೇಳ್ತೀವಿ, ಯಾವ ಥರ ಡಿಸೈನ್ ಹೇಳ್ತೀವಿ, ಅದೇ ಥರ ಡಿಸೈನಿನ ಬಟ್ಟೆ ಹೊಲಿದು ಕೊಡಬೇಕಾಗಿತ್ತು ನಮಗೆ. ಸೊ ನೀವು ಹೊಲಿದು ಕೊಡ್ತೀರಾ? ಹಾಂ ರೀ ಮೇಡಮ್ ಅವರೇ, ಹೊಲಿತೀವಿ ರೀ. ನೀವು ಒಂದು ವಾರ ಟೈಮ್ ಕೊಟ್ಟಿರಲ್ಲ, ಒಂದು ವಾರದಲ್ಲಿ ನಿಜವಾಗ್ಲೂ ಹೊಲಿದು ಕೊಡ್ತೀವಿ ರೀ. ನೀವು ಯಾವ ಥರ ಡಿಸೈನ್ ಎಲ್ಲ ಹೇಳ್ತೀರಿ ಅದೇ ಥರ ಡಿಸೈನ ಹೊಲಿತೀವಿ ರೀ ನಾವಿಬ್ಬರು.
ಓ ಹೌದಾ. ಅಪ್ಪ ತುಂಬ ಖುಷಿ ಆಯಿತು. ಎಲ್ಲಿ ನೀವು ಒಂದು ವೀಕಲ್ಲಿ ಹೊಲಿದು ಕೊಡ್ತಿರೋ ಏನೋ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಅಂದಂಗೆ ನಮಗೆ ನಮ್ಮ ಮನೆಯಲ್ಲಿನೇ ಒಂದು 20 ಮೆಂಬರ್ಸ್ ಇದ್ದೀವಿ. ನಮಗೆ ಸಂಬಂಧಪಟ್ಟಿದಂದರೆ ಒಂದು 30 to 40 ಮೆಂಬರ್ಸ್ ಇದ್ದೀವಿ ನಾವು. ಅಷ್ಟು ಜನಕ್ಕೆ ಒಬ್ಬೊಬ್ಬರಿಗೆ ಎಂತ ಇಲ್ಲಾಂದ್ರೆ ಒಂದು 4 ರಿಂದ 5 ಜೊತೆ ಇದು 5 ಥರದ ವೆರೈಟಿದು ಬಟ್ಟೆ ಹೊಲಿದು ಕೊಡಬೇಕು. ನೀವು ಹೊಲಿದು ಕೊಡೋದಕ್ಕಾಗತ್ತಾ ಒಂದು ವೀಕಲ್ಲಿ? ಅಂದ್ರೆ ಮೇಡಮರ ಅಷ್ಟೊಂದು ಜನಕ್ಕೆ ಬಟ್ಟೆನ ನಾವು ಹೊಲಿದು ಕೊಡಬೇಕಾ? ಹೌದು ಮ್ಯಾಮ್. ನಮ್ಮದು ಮ್ಯಾರೇಜ್ ಬೇರೆ 1 ವೀಕ್ ನೆಕ್ಸ್ಟ್ ವೀಕ್ ಇರೋದ್ರಿಂದ ನಿಮ್ಗೊಂದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಎಷ್ಟು ಅಮೌಂಟ್ ಕೇಳ್ತೀರಾ ಅಷ್ಟು ಅಮೌಂಟ್ ಕೊಡೋದಕ್ಕೆ ರೆಡಿ ಇದ್ದೀವಿ. ಬೇಕಾದರೆ ನೀವು ಇವಾಗ ಲೈಕ್ ಎಕ್ಸಾಂಪಲು ಒಂದು ಬ್ಲೌಸಿಗೆ ನೀವು 400 ತೊಗೋತಿದ್ರಿ ಅಂತ ಅಂದರೆ ನಾವು ನಿಮಗೆ 600 to 700 ಹಾಗೆ ಕೊಡ್ತೀವಿ. ಬೇಕಾದರೆ 1 to ಡಬಲ್ ರೊಕ್ಕ ಬೇಕಾದರೂ ಕೊಡ್ತೀವಿ. ಆದರೆ ನಾವು ಹೆಂಗೆ ಅಂದ್ಕೊಂಡಿದ್ದೀವೋ ಹಾಗೆ ನಮಗೆ ಡ್ರೆಸ್ ನೀಟಾಗಿ ಹೊಲಿದಿರಬೇಕು. ಅದು ಒಂದೇ ನಮ್ಮದು ಕಂಡೀಷನ್ ಇರೋದಂದರೆ. ಏನು ರೀ ಮೇಡಮ್ ಅವರ, ನೀವೇನು ಹೇಳಕ್ಕಂತೀರಿ? ಹೌದು ಮ್ಯಾಮ್. ನಮಗೆ ಡ್ರೆಸ್ ಚೆನ್ನಾಗಿ ನೀಟಾಗಿ ಹೊಲಿದು ಕೊಡಬೇಕು. ನಾವು ಯಾವ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವೋ ನೀವು ಅದೇ ಥರ ನಮ್ಮ ಎಕ್ಸ್ಪೆಕ್ಟೇಷನ್ನ ನೀವು ರೀಚ್ ಮಾಡಿದ್ರಂದರೆ ಸಾಕು. ನಾವು ನಿಮಗೆ 1 to ಡಬಲ್ ಅಮೌಂಟ್ ಕೊಡ್ತೀವಿ. ಬಟ್ ನಾವು ಹೇಳಿರೋ ಡೇಟಿಗೆ ನಾವು ಹೇಳ್ದಂಗೆ ನಮಗೆ ಡ್ರೆಸ್ ಎಲ್ಲ ನೀಟಾಗಿ ಹೊಲಿದು ಕೊಡಬೇಕು. ಸ್ವಲ್ಪ ಏನಾದರೂ ಡ್ಯಾಮೇಜ್ ಆದ್ರೂ ನಾನು ಭಾಳ ಸ್ಟ್ರಿಕ್ಟ್, ಅಮೌಂಟನ್ನು ಮಾತ್ರ ಕೊಡೋದಿಲ್ಲ, ಕಟ್ ಮಾಡ್ತೀನಿ ಮತ್ತೆ. ಅಯ್ಯೋ ಮೇಡಮರ, ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ್ರಿ. ನೀವು ಯಾವ ಥರ ಡಿಸೈನ್ ಹೇಳ್ತೀರೋ ನಾವು ಅದೇ ಥರ ಹೊಲಿದು ಕೊಡ್ತೀವಿ. ಬೇಕಾದರೆ ನೀವು ಸ್ಟಾರ್ಟಿಂಗಿಗೆ ನಮಗೆ ಒಂದು ಡ್ರೆಸ್ ಕೊಟ್ಟು ಹೋಗಿರಿ. ನೀವು ಯಾವ ಥರ ನಿಮಗೆ ಹೊಲಿದು ಕೊಡಬೇಕು ಏನು ಡಿಸೈನ್ ಎಲ್ಲ ಕೊಟ್ಟೋಗಿ ನಾವು ನಿಮಗೆ ಅದೇ ಥರ ಹೊಲಿದು ಕೊಡ್ತೀವಿ. ನಿಮ್ಗೆ ಅದು ಇಷ್ಟ ಆದಮೇಲೆ ನೀವು ನಮಗೆ ನೆಕ್ಸ್ಟ್ ಬಟ್ಟೆ ಹಾಕಂತ್ರಿ ಅಂತೆ ನಮ್ಗೆ ಹೊಲಿಯಾಕೆ. ಇಲ್ಲ ಮೇಡಮ್, ನೀವು ಆ್ಯಕ್ಚುಲಿ ಹೊಲಿದಿರೋ ಬಟ್ಟೆದು ಡಿಸೈನ್ ಎಲ್ಲ ನಮಗೆ ಆಶಾ ಮೇಡಮ್ ಅವರು ತೋರಿಸಿದ್ರು. ನಾವು ನೋಡಿದ್ವಿ, ನಮ್ಗೆ ಅದು ಲೈಕ್ ಆಯಿತು. ನೀವು ಹೊಲಿದಿದ್ದು ಡ್ರೆಸ್ಸಿನ ಪ್ಯಾಟರ್ನು ಆಮೇಲೆ ಡಿಸೈನ್ ಎಲ್ಲ. ಸೊ ಹಾಗಾಗಿನೇ ನಾವು ಇಲ್ಲಿ ತನಕ ಬಂದಿದ್ದು. ಓ ಹೌದಾ ಸರ್, ಥ್ಯಾಂಕ್ ಯು ಸರ್. ಹಾಗಾದರೆ ನಿಮಗೆ ಓಕೆ ಅಂದರೆ ಹಾಕ್ಬೋದು. ನೀವು ಯಾವಾಗ ಹೇಳ್ತೀರಿ ಆ ದಿನಕ್ಕಿಂತ ಹಿಂದಿನ ದಿನವೇ ನಾವು ನಿಮಗೆ ಕೊಡ್ತೀವಿ ಬಟ್ಟೆನ. ಹಾಗೆ ನೀವು ಯಾವ ಥರ ಡಿಸೈನ್ ಇರುತ್ತೆ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಅದೇ ಥರನೇ ಹೊಲಿದು ಕೊಡ್ತೀವಿ. ಅಬ್ಬಾ, ಸದ್ಯಕ್ಕೆ ನೀವು ಒಪ್ಕೊಂಡ್ರಲ್ಲ ಸಾಕು. ಹಾಗಾದರೆ ನಾನು ನಿಮಗೆ ಡ್ರೆಸ್ ಮೆಟೀರಿಯಲ್ ಎಲ್ಲ ತಂದು ಕೊಡ್ಬೋದಾ ಇವತ್ತೇ? ಹಾಂ ಮೇಡಮರ, ಇವತ್ತು ತಂದು ಕೊಟ್ಬಿಡ್ರಿ. ಹಾಗಂದ್ರೆ ನಾವು ಇವತ್ತಿಂದನೇ ಕೆಲಸ ಚಾಲೂ ಮಾಡಿಬಿಡ್ತೀವಿ. ಯಾಕಂದರೆ 1 ವಾರ ಅಷ್ಟೇ ಎಲ್ಲ ನಮ್ಗೆ ಟೈಮ್ ಇರೋದು. ಸೊ ಪ್ಲೀಸ್ ಇವತ್ತೇ ತಂದು ಕೊಟ್ಬಿಡಿ ಮೇಡಮ್. ಸರಿ ಆಯಿತು. ಇವಾಗ ನಾವು ಒಂದು ಸ್ವಲ್ಪ ಡ್ರೆಸ್ಸನ್ನೆಲ್ಲ ತಂದಿದ್ದೀವಿ, ಅಂದರೆ ಸ್ಯಾರಿ ಬ್ಲೌಸಸ್ ಎಲ್ಲ ತಂದಿದ್ದೀವಿ. ಹಾಗೆ ಆ ಬ್ಲೌಸ್ ಜೊತೆನೇ ಯಾವ ಥರ ಹೊಲಿಬೇಕು ಅನ್ನೋದನ್ನು ಕೂಡ ನಿಮಗೆ ತಂದಿದ್ದೀವಿ. ಇವತ್ತು ನೀವು ಅದನ್ನೆಲ್ಲ ಸ್ಟಿಚ್ ಮಾಡಿ ರೆಡಿ ಮಾಡಿ ನಾನು ನಿಮಗೆ ನಾಳೆ ಬೆಳಗ್ಗೆನೇ ಎಲ್ಲ ಬಟ್ಟೆ ಹಾಗೆ ಬಟ್ಟೆದು ಡಿಸೈನ್ ಎಲ್ಲನೂ ನಿಮಗೆ ಕಳಿಸ್ತೀನಿ ಅಂತೆ. ಸರಿನಾ? ಆಯ್ತು ರೀ ಮೇಡಮರ, ಹಂಗೆ ಆಗಲಿ. ಅಕ್ಕ, ಅದು ಅಡ್ವಾನ್ಸ್ ಅಮೌಂಟ್ ಇವಾಗಲೇ ಒಂದು ಸ್ವಲ್ಪ ಕೊಟ್ಬಿಡು. ಸರಿ ಆಯಿತು. ಥ್ಯಾಂಕ್ ಯು. ನೀವು ನಮ್ಮ ಟೈಮಿಗೆ ಕೊಡ್ತೀನಿ ಅಂತ ಅಂದಿದ್ದೀರಲ್ಲ, ನಿಮ್ಗೊಂದು ಸ್ವಲ್ಪ ಕಷ್ಟ ಆಗುತ್ತೆ, ನನಗೂ ಗೊತ್ತು. ಆದರೆ ಏನು ಮಾಡೋದು, ನಮ್ಮ ಸಿಚುವೇಶನ್ ಇವಾಗ ಆಗಿದೆ. ಅಯ್ಯೋ ಪರವಾಗಿಲ್ಲ ರೀ ಮೇಡಮರ, ನೀವೇನೋ ತಿಳ್ಕೊಳಕ್ಕೆ ಹೋಗಬೇಡ್ರಿ. ನೀವು ನಮ್ಗೆ ಕೊಡ್ರಿ, ನಾವು ನೀವು ಹೇಳಿದ ಟೈಮಿಗೆ ಕೊಡ್ತೀವಂತ. ಆದರೆ ನಮ್ಗೆ ಡಿಸೈನನ್ನೆಲ್ಲ ಒಂದು ಸ್ವಲ್ಪ ಯಾವ ಡ್ರೆಸ್ಸಿಗೆ ಹೆಂಗೆ ಹೊಲಿಬೇಕು ಅಂತ ಒಂದು ಸ್ವಲ್ಪ ಕ್ಲಿಯರಾಗಿ ನೀಟಾಗಿ ಹೇಳಿಬಿಟ್ರೆ ಸಾಕ್ರಿ. ಯಾಕಂದರೆ ಭಾಳ ಬಟ್ಟೆ ಆಗಿಬಿಡುತ್ತಲ್ಲ, ಆಮೇಲೆ ಮತ್ತು ನಮ್ಗೆ ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ಓಕೆ ಶ್ಯೂರ್, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ಡೈಲಿ ನನ್ನ ಅಸಿಸ್ಟೆಂಟ್ ಒಬ್ಬಳಿದ್ದಾಳೆ, ನಾನು ಅವಳಿಗೆ ಹೇಳ್ತೀನಿ ಡೈಲಿ ಬಂದು ನಿಮಗೆ ಯಾವ ಡ್ರೆಸ್ಸಿಗೆ ಯಾವ ಥರ ಡಿಸೈನು ಅದರದ್ದೆಲ್ಲ ಪ್ಯಾಟರ್ನೆಲ್ಲ ಅವ್ಳು ಹೇಳ್ಕೊಡ್ತಾಳೆ. ನೀವು ಅದ್ರ ಬಗ್ಗೆ ಏನು ವರಿನೇ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾವು ಹೇಳಿದ ಡಿಸೈನನ್ನು ನೀಟಾಗಿ ಸ್ಟಿಚ್ ಮಾಡಿದರೆ ಸಾಕು ನಮಗೆ ಅಷ್ಟೇ. ಸರಿ ರೀ ಮೇಡಮರ, ತಗೋರಿ. ಇದರಲ್ಲಿ ಅಡ್ವಾನ್ಸ್ 10,000 ಇದೆ ಇವಾಗ, ಓಕೆನಾ? ಅಯ್ಯೋ ಮೇಡಮರ, ಈಗಲೇ ಅಡ್ವಾನ್ಸಿಗೇನು ಕೊಡೋದು ಬೇಡ್ರಿ. ಒಮ್ಮೆಗೆ ಬಟ್ಟೆ ಎಲ್ಲ ಹೊಲಿದ ಮೇಲೇ ಕೊಡಂತ್ರಿ ಅಂತ ತಗೋರಿ. ಪರವಾಗಿಲ್ಲ, ಬೇಡ. ಇವಾಗ ನಮ್ಮ ಡ್ರೆಸ್ ಹೊಲಿಯೋದಕ್ಕೆ ನಿಮಗೆ ಪ್ರತಿಯೊಂದಕ್ಕೂ ಅದಕ್ಕೆ ಖರ್ಚಾಗುತ್ತಲ್ಲ, ಲೈಕ್ ದಾರ ಡಿಸೈನಿಂದ ಏನೇನೋ ಮಾಡೋದಿರುತ್ತಲ್ಲ, ಅದಕ್ಕೆಲ್ಲ ನಿಮಗೆ ಅಮೌಂಟಿನ ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಅಡ್ವಾನ್ಸ್ 10,000 ಕೊಡ್ತಾ ಇದ್ದೀನಿ. ಇಷ್ಟು ಸಾಕಾ ಅಥವಾ ಇನ್ನೂ ಸ್ವಲ್ಪ ಬೇಕಂದರೆ ಹೇಳಿ ಕೊಡ್ತೀನಿ. ಆದರೆ ಡ್ರೆಸ್ ಮಾರಲಿ ಮಾತ್ರ ಏನು ಕೊರತೆ ಆಗಬಾರ್ದು. ಸರಿ ರೀ ಮೇಡಮರ, ಇವಾಗ ಇಷ್ಟೇ ಸಾಕ್ರಿ. ಮುಂದಿನೆಲ್ಲ ನಾವು ನೋಡ್ಕೊತಿದ್ದವ್ರಿ, ನೀವೇನು ವರಿ ಮಾಡ್ಕೋಬೇಡ್ರಿ. ಬರ್ರಿ, ನಮ್ಮ ಕಾರಲ್ಲಿ ಡ್ರೆಸ್ ಎಲ್ಲ ಮೆಟೀರಿಯಲ್ ಎಲ್ಲ ತೊಗೊಂಡು ಬಂದಿದ್ದೀವಿ. ಹಾಗೆ ಕೆಲವೊಂದಿಷ್ಟು ಬಟ್ಟೆ ಇದ್ದಾವೆ, ನೀವು ತೊಗೊಂಡು ಬರಂತ್ರಿ ಅಂತ. ಹಾಂ ಸರಿ, ನಡೀರಿ ಮೇಡಮ್ರ. ನೋಡಿದ್ಯಾ, ಇದನ್ನೆಲ್ಲ ನಾನು ಕಣ್ಣಾರೆ ನೋಡಬೇಕಾಗೈತಿ. ಅದಕ್ಕೆ ನಾನು ಇಲ್ಲಿಗೆ ಬರೋದಿಲ್ಲ ಅಂತ ಹೇಳಿದ್ದು. ರೂಮ್ನಲ್ಲಿ ಇದ್ದಿದ್ದರೆ ಆರಾಮಾಗಿರ್ಬೋದಿತ್ತು. ನಮ್ಮ ಲಕ್ ಹಾಳಾಯಿತು ಅಂತ ನಾವು ತಾಣಿ ಹೆಣ್ಣಿ ಜಜ್ಕೊಂಡು ಕೂತ್ಕೊಳ್ಳೋಷ್ಟಿಗೆ ಇವ್ರ ಲಕ್ ಗೆದ್ದುಬಿಟ್ಟೈತಿ. ಇವಾಗ ನೋಡಿದೇನು, ಒಂದು ಮ್ಯಾರೇಜಿಂದು 20-30 ಜನದ ಬಟ್ಟೆ ಅಂದರೆ ಒಬ್ಬೊಬ್ರದ್ದು 4-5 ಅಮ್ಮ, ಅಷ್ಟೊಂದು ಬಟ್ಟೆ ಹೊಲಿದ್ರೆ ಇವರಿಗೆ ಎಷ್ಟು ರೊಕ್ಕ ಬರುತ್ತಾ? ಲಕ್ಷಾಂತರ ರೂಪಾಯಿ ದುಡಿಬೋದು ಇವರು, ಗೊತ್ತಾ? ರೀ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟೊಂದು ದೊಡ್ಡ ಪ್ರಪೋಸಲ್ ಇವ್ರಿಗೆ ಹೆಂಗಪ್ಪ ಬಂತು ಅಂತ. ಹಾಳಾದ ಸರಿತಾ ಇದ್ದಾಳಲ್ಲ, ಸರಿತಾಯಿಂದನೇ ಇದೆಲ್ಲ ಆಗ್ತಾ ಇರೋದು. ಅವಳು ಒಬ್ಬಳು ಇಲ್ಲ ಅಂದಿದ್ದರೆ ಇವರು ಇನ್ನೂ ಬೀದಿಗೆ ಬಂದಿರೋರು. ಛೇ, ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ.
ನೋಡು ಕವಿತಾ, ಯಾವುದೇ ಕಾರಣಕ್ಕೂ ನನ್ನ ಜಾಬ್ ಹೋಗಿರೋದು ಮಾತ್ರ ಇವ್ರಿಗೆ ಗೊತ್ತಾಗಬಾರ್ದು. ಯಾಕಂದರೆ ಇವಾಗಲೇ ಮೆರಿತಾ ಇದ್ದಾರೆ. ಇನ್ನು ಈ ವಿಷಯ ಏನಾದರೂ ಗೊತ್ತಾದರೆ ಅಷ್ಟೇ ಇನ್ನೂ ಮೆರೆಯೋದಕ್ಕೆ ಚಲೋ ಮಾಡ್ತಾರೆ ನಮ್ಮ ಮುಂದೆ. ಅದಕ್ಕೆ ನಾವು ಆದಷ್ಟು ಹುಷಾರಾಗಿರೋಣ. ನೀನು ಅಮೌಂಟ್ ಜೋಡಿಸೋದಕ್ಕೆ ಟ್ರೈ ಮಾಡು, ನಾನು ಟ್ರೈ ಮಾಡ್ತೀನಿ ಅದಕ್ಕೆ. ಸರಿನಾ? ಮೊದಲು ನಮ್ಮ ಗುರಿ ನಾವು ರೀಚ್ ಆಗೋಣ, ಆಮೇಲೆ ಇವರಿಗಿದೆ ಮಾರಿ ಹಬ್ಬ. ಸರಿ ರಾಜ್ ಅವರೇ, ನಾನು ಟ್ರೈ ಮಾಡ್ತೀನಿ ನನ್ನ ಫ್ರೆಂಡ್ಸಿಗೆಲ್ಲ ಕೇಳಿ. ಹಾಗೆ ಇವ್ರಿಗೇನು ಪ್ರಪೋಸಲ್ ಬಂದಿದೆಯಲ್ಲ ಇದ್ರ ಬಗ್ಗೆನೂ ನಾನು ಯೋಚನೆ ಮಾಡ್ತೀನಿ. ನನಗೆ ಇದಕ್ಕೂ ಮಿಕ್ಕಿ ಇಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಹೊಟ್ಟೆ ಉರಿತಾ ಇದೆ ನನಗೆ. ನಾನು ರೂಮಲ್ಲೇ ಹೋಗಿ ಕೂತ್ಕೋತೀನಿ. ದಯವಿಟ್ಟು ನನಗೆ ಇಲ್ಲಿಗೆ ಬಾ ಅಂತ ಫೋರ್ಸ್ ಮಾಡೋಕ್ಕೆ ಹೋಗ್ಬೇಡ. ಸರಿ ಆಯಿತು, ನಡೀರಿ. ಛೇ, ಇವತ್ತಿನ ದಿನಾನೇ ಸರಿ ಇಲ್ಲ ಅಂತ ಅನಿಸುತ್ತೆ. ಬರೀ ಎಲ್ಲ ಕೆಟ್ಟ ಸುದ್ದಿನೇ ಕೇಳೋದಾಗಿದೆ ನಂದು. ಛೇ.